ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವೃಷಕರ್ಮಣೇ ನಮಃ. ಓಂ ಪ್ರಿಯಾಸಯಿತ್ತೇ ಮಘವನ್ನಭಿಷ್ಟೌ ನ ರೋಮದೇಮ ಶರಣೇ ಸಖಾಯಃ ನಿತುರೋವಶಂ ನಿಯಾದ್ವಂ ಶಿಶೀಹ್ಯತಿ ಥಿಗ್ವಾಯ. ತಂ ವಾ ಏತಂ ಮಖವಂತಂ ಸಂತಂ ಮಘವಾನಿತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪ್ರತ್ಯಕ್ಷದ್ವಿಷಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನ ಸರಣಿಯಲ್ಲಿ 373ನೇಯ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 115ನೇಯ ನಾಮ ವೃಷಕರ್ಮ ಎಂಬ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರವನ್ನು ಕೂಡ ನಾವೀಗ ನೋಡಬೇಕಾಗಿದೆ. ವೃಷಕರ್ಮ ಎಂಬ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ಮೊದಲು ನೋಡೋಣ. ವೃಷ ಅಂದ್ರೆ ಶ್ರೇಷ್ಠವಾದದ್ದು ಕರ್ಮ. ಶ್ರೇಷ್ಠವಾದಂತಹ ಕರ್ಮ ಯಾರಿಗಿದೆಯೋ ಅಂಥವನೇ ವೃಷಕರ್ಮ. ಅವನನ್ನು ಯಜ್ಞದಲ್ಲಿ ಆಹ್ವಾನಿಸ್ತೀವಿ ಇತ್ಯಾದಿಗಳು, ಆಹ್ವಾನಾದಿಕಂ ಕರ್ಮ. ಅದರಿಂದ ಅವನು ವೃಷಕರ್ಮ. ಮತ್ತೆ ತನ್ನ ಭಕ್ತರನ್ನ ಶ್ರೇಷ್ಠರನ್ನಾಗಿ ಮಾಡುವವನು. ಕೆಳತರ ಹಂತದಲ್ಲಿದ್ದಂತಹ ಈ ಭಕ್ತರನ್ನ ಭಗವಂತ ಮೇಲಿನ ಹಂತದವರೆಗೆ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಅವನು ವೃಷಕರ್ಮ, ಭಕ್ತರನ್ನು ಬೆಳೆಸುವವನು. ತಾನಂತೂ ಬೆಳೆದು ದೊಡ್ಡವನೇ ಇದ್ದಾನೆ, ಭಕ್ತರನ್ನು ಕೂಡ ಬೆಳೆಸಿ ದೊಡ್ಡವರನ್ನಾಗಿ ಮಾಡುವವನು ಅಂತ ಅರ್ಥ. ವೃಷ ಅಂದ್ರೆ ಧರ್ಮಮಯವಾದ ಕರ್ಮ ಇದ್ದವನು, ಧರ್ಮಕ್ಕಾಗಿಯೇ ಕರ್ಮಗಳನ್ನು ಮಾಡುವವನು. ಮತ್ತೆ ಭಕ್ತರಿಗೆ ಅಭೀಷ್ಟಗಳನ್ನು ಕೊಡುವವನು ಅಂತ ಇನ್ನೊಂದು ಅರ್ಥ. ಮತ್ತೆ ನಮ್ಮ ಕೈಗೆ, ನಮ್ಮ ಹಸ್ತಕ್ಕೆ ಅಭಿಮಾನಿಯಾದಂತಹ ಇಂದ್ರ ಏನಿದ್ದಾನೆ, ಅವನಲ್ಲಿ ಇಂದು ಆ ಇಂದ್ರನ ಮೂಲಕ ನಮ್ಮನ್ನು ಪ್ರೇರಿಸಿ ನಮ್ಮೆಲ್ಲರಿಂದಲೂ ಕರ್ಮವನ್ನು ಮಾಡಿಸುವವನು ಅಂತ ಮತ್ತೊಂದರ್ಥ. ಶ್ರೇಷ್ಠವಾದಂತಹ ಯಜ್ಞ ಮೊದಲಾದ ಏನು ಕರ್ಮ ಇದೆ, ದ್ರವ್ಯ ಯಜ್ಞ ಇರಬಹುದು ಅಥವಾ ಜ್ಞಾನ ಯಜ್ಞ ಇರಬಹುದು, ಶ್ರವಣ ಮನನ ಮೊದಲಾದಂತಹ ಜ್ಞಾನ ಯಜ್ಞ, ಅದೆಲ್ಲವೂ ಕೂಡ ಈತನನ್ನೇ ಪ್ರತಿಪಾದನೆ ಮಾಡುವುದು. ಯಜ್ಞಭುಕ್, ಅವನನ್ನ ಯಜ್ಞಭೋಕ್ತ ಅಂತ ಕರೀತಾರೆ. ಹೀಗೆ ಎಲ್ಲ ಯಜ್ಞವೂ ಕೂಡ ಅವನಿಗೆ ಸಲ್ಲುವುದು. ಎಲ್ಲ ಯಜ್ಞಗಳಲ್ಲಿಯೂ ಪ್ರತಿಪಾದ್ಯನಾದಂತಹ ದೇವತೆ. ಆದ್ರಿಂದ ಅವನನ್ನ ವೃಷಕರ್ಮ ಅಂತ ನಾವು ಹೇಳಬಹುದು. ಇದೀಗ ಈ ಮಂತ್ರ ಏನಿದೆ, ಪ್ರಿಯಾಸಯುತ್ತೇ ಮಘವನ್ ಅನ್ನುವಂಥ ಮಂತ್ರ, ಈ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮೊದಲಾದವರೆಲ್ಲ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಭಗವಂತ ಆಚಾರ್ಯರನ್ನೇನು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನೆಲ್ಲ ನೋಡೋಣ. ಮೂಲ ಋಗ್ವೇದದಲ್ಲಿ ಇದು 7ನೇ ಮಂಡಲದಲ್ಲಿ 19ನೇ ಸೂಕ್ತ, ಅದರಲ್ಲಿನ ಮಂತ್ರಗಳನ್ನೇ ನಾವು ನೋಡ್ತಾ ಬಂದಿದ್ದೇವೆ. ಪ್ರಿಯಾಸಯುತ್ತೇ ಮಘವನ್ನ ಭಿಟ್ಟೌ ನರೋಮದೇಮ ಶರಣೇ ಸಖಾಯಃ ನಿ ತುರುವಶಂ ನಿ ಯಾದ್ವಂ ಶಿಶೀಹ್ಯತಿ ಥಿಗ್ವಾಯ ಶಂಸ್ಯಂ ಕರಿಷ್ಯನ್ ಅಂತ ಮಂತ್ರ, ಪೂರ್ಣ ಮಂತ್ರ. ಅದರಲ್ಲಿ ಅತಿಥಿಗ್ವಾಯ ಅನ್ನುವವರೆಗೆ ಈ ಬೃಹತಿಯಲ್ಲಿ ಅದನ್ನ ತುಂಡರಿಸಿಕೊಂಡಿದ್ದಾರೆ. ಶಂಸ್ಯಂ ಕರಿಷ್ಯನ್ ಅಂತ ಮೂಲ ಮಂತ್ರದ ಭಾಗ ಏನಿದೆ, ಅದು ವೃಷಾಕೃತಿ ಎಂಬ ಮಂತ್ರಕ್ಕೆ ಹೊಂದಿಕೊಂಡು ಮುಂದಿನ ಮಂತ್ರದಲ್ಲಿ ನಮಗೆ ಕಂಡು ಬರ್ತದೆ. ಮೂಲ ಮಂತ್ರದಲ್ಲಿ ಅಲ್ಲೇ ಶಂಸ್ಯಂ ಕರಿಷ್ಯನ್ ಅಂತಿದೆ. ಮಘವನ್, ಸಾಯಣಾಚಾರ್ಯ ಹೇಗೆ ಹೇಳ್ತಾರೆ, ಧನವನ್ ವೈಭವಶಾಲಿಯಾದಂಥ ಇಂದ್ರನೇ, ನಿನ್ನ ಕುರಿತಾದಂಥ ಒಂದು ಅನ್ವೇಷಣ, ಅಭ್ಯೇಷಣ ಅದು ನಡೆದಾಗ ಯಾರು ಸ್ತೋತ್ರಗಳನ್ನು ಮಾಡ್ತಾ ಇದ್ದಾರೆ, ಸಮಾನವಾದಂಥ ಖ್ಯಾತಿ ಉಳ್ಳಂಥ ಸಖಾಯ ಅಂದ್ರೆ ಸಮಾನವಾದಂಥ ಖ್ಯಾತಿ ಉಳ್ಳವರು,
ಅವರು ನಿನಗೆ ಪ್ರಿಯರಾದವರಾಗಿ, ಅಂಥ ನಾವು ನಿನಗೆ ಪ್ರಿಯರಾದವರಾಗಿ ನಿನಗೆ ಪ್ರಿಯವಾದಂಥ ಕರ್ಮವನ್ನು ಮಾಡ್ತಾ ನಿನ್ನ ಶರಣ, ನಿನ್ನ ಗೃಹ, ನಿನ್ನ ಲೋಕ ಅಲ್ಲಿಯೇ ನಾವು ಸಂತೋಷ ಪಡ್ತೇವೆ. ಅದಲ್ಲದೆ ಅತಿಥಿಗ್ವ ಅಂದರೆ ಪೂಜ್ಯರಾದಂತಹ ಅತಿಥಿಗಳನ್ನೆಲ್ಲ ಪೂಜಿಸುವಂಥ ಅತಿಥಿಗ್ವ ಎಂಬ ಒಬ್ಬ ಸುದಾಸ ಎಂಬ ರಾಜ, ಸುದಾಸ ಅಥವಾ ದಿವೋದಾಸ, ಸುದಾಸೇ ದಿವೋದಾಸಾಯವಾ ಅಂತಾರೆ ಸಾಯಣಾಚಾರ್ಯರು. ಅವನಿಗೆ ಸುಖವನ್ನು ಕೊಡುವಂಥವನು ನೀನು, ಸುಖವನ್ನು ಕೊಡ್ಲಿಕ್ಕಾಗಿ ಎಲ್ಲ ಪ್ರಯತ್ನವನ್ನು ಮಾಡುವಂಥವನು. ಆ ಸುದಾಸ ಅಥವಾ ದಿವೋದಾಸನಿಗೆ ತುರ್ವಶ ಮತ್ತೆ ಯಾದ್ವ ಎಂಬ ಇಬ್ಬರು ವಿರೋಧಿಗಳಾದಂಥ ರಾಜರಿದ್ದಾರೆ. ಆ ಇಬ್ಬರು ವಿರೋಧಿಗಳಾದಂಥ ರಾಜರನ್ನ ನೀನೇ ಮಣಿಸಬೇಕು. ಮಣಿಸಿ ಸುದಾಸ ಅಥವಾ ದಿವೋದಾಸನಿಗೆ ಸುಖವನ್ನು ಕೊಡಬೇಕಾದವನು ನೀನು ಅಂತ ಅದರ ಅರ್ಥವನ್ನ ಸಾಯಣಾಚಾರ್ಯರು ಹೇಳ್ತಾರೆ. ಸಾಯಣಾಚಾರ್ಯ ಹೇಳಿದಂತಹ ಅರ್ಥವನ್ನೇ ಬಹುತೇಕ ಹೋಲುವಂತಹ ಅರ್ಥ ರಘುನಾಥ ತೀರ್ಥ ಸ್ವಾಮಿಗಳದು. ಅಭಿಷ್ಟವು ಅಂದ್ರೆ ತ್ವತ್ ಪ್ರೇಷಣ ಕ್ರಿಯಾಯಾಮ್, ನಿನ್ನ ಕುರಿತಾದಂತಹ ಯಾವುದೇ ಒಂದು ಧರ್ಮ ಕಾರ್ಯ, ಒಂದ್ ಕಡೆ ಅಭ್ಯೇಷಣ ಅಂತಿದೆ ಸಾಯಣ ವ್ಯಾಖ್ಯಾನದಲ್ಲಿ, ಇಲ್ಲಿ ಪ್ರೇಷಣ ಅಂತಿದೆ. ಪ್ರಿಯಾಸಹ ಪ್ರೀತಿಯಿಂದ ಕೂಡಿದಂತಹ ನರಹ ಸ್ತೋತ್ರಾಣಾಂ ನೇತಾರಹ, ಅನೇಕ ಸ್ತೋತ್ರಗಳನ್ನು ನಾವು ಮಾಡುವಂಥವರು ನಿನ್ನ ಕುರಿತಾಗಿ. ಅಥವಾ ಸ್ತೋತ್ರಾಣಾಂ ನೇತಾರಹ, ಮೂಲ ಸಾಯಣ ಭಾಷೆಯಲ್ಲಿರೋದು ಸ್ತೋತ್ರಾಣಾಂ ನೇತಾರಹ, ಸ್ತೋತ್ರಗಳನ್ನು ಮುನ್ನಡೆಸುವಂಥವ್ರು, ಸ್ತೋತ್ರಗಳ ಜಾಲಗಳನ್ನೇ ಒಂದಾದ್ಮೇಲೆ ಸ್ತೋತ್ರಗಳನ್ನು ಹೇಳ್ತಾ ಇರುವಂಥವರು. ತೇ ಸಖಾಯ, ನಿನಗೆ ನಾವು ಗೆಳೆಯರು. ಯಥಾಯೋಗ್ಯಂ ತ್ವತ್ಸಮಾನ ಖ್ಯಾತಯ, ನಿನಗೆ ನಾವು ಸಮಾನರೇನಲ್ಲ, ಆದರೂ ನಮ್ಮ ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ತಕ್ಕಂತಾದರೂ ನಾವು ನಿನಗೆ ಸಮಾನರು ಜ್ಞಾನ ಮತ್ತು ಸುಖಗಳಲ್ಲಿ. ಶರಣೆ ಗೃಹೇ ಮೋದೇ ಮೈವ, ನಿನ್ನ ಮನೆಯಲ್ಲೇ ನಾವು ಸಂತೋಷ ಪಡ್ತೇವೆ. ನಿನ್ನ ಮನೆಯಲ್ಲಿ ಅಂತೂ ಇಟ್ಕೋಬಹುದು, ಅಥವಾ ನಮ್ಮ ಮನೆಯಲ್ಲೇ ನಾವು ಸಂತೋಷ ಪಡ್ತೇವೆ. ಅತಿಥಿಗ್ವ, ಅತಿಥಿಗ್ವ ಅಂದ್ರೆ ಯಾರು? ಸುದಾಸ ಮತ್ತು ದಿವೋದಾಸ ಅಂತ ಒಬ್ಬ ರಾಜ ಅಂತ ಸಾಯಣಾಚಾರ್ಯ ಹೇಳಿದ್ರು. ವಿಹಿತಾನುಷ್ಠಾತೃ ಸಜ್ಜನ ಉಪಲಕ್ಷಣ ಮೇತತ್ ಅಂತಾರೆ ರಘುನಾಥ ತೀರ್ಥರು. ತಮ್ಮ ಸ್ವಧರ್ಮದಲ್ಲಿರುವಂತಹ ಸಜ್ಜನರೆಲ್ಲರೂ ಅತಿಥಿಗ್ವರೇ. ಯಾಕೆಂದ್ರೆ ಬಂದ ಅತಿಥಿಗಳನ್ನೆಲ್ಲ ಪೂಜಿಸ್ತಾ ತಮ್ಮ ಧರ್ಮವನ್ನು ನಡೆಸ್ತಾ ಇರುವಂಥವ್ರು. ಅಂಥ ಸಜ್ಜನನಿಗಾಗಿ, ಧರ್ಮಾನುಷ್ಠಾನ ನಿರತರಾದಂತಹ ಸಜ್ಜನರಿಗಾಗಿ ತುರ್ವಶ ಎಂಬ ಹೆಸರಿನ ಒಬ್ಬ ರಾಕ್ಷಸನನ್ನ ನೀನು ಕೊಲ್ಲಬೇಕು. ಹಾಗೇನೆ ಯಾದ್ವ ಅಂತನ್ನುವನು ಇನ್ನೊಬ್ಬ ರಾಕ್ಷಸ, ಅವನು ದುರ್ಜನ. ಅವರು ಇಬ್ಬರನ್ನು ಕೂಡ ನೀನು ಸಂಹರಿಸಬೇಕು. ನಿಶಿಶೀಹಿ ಅಂದ್ರೆ ಮಲಗಿಸು ಅಂತ ಅರ್ಥ. ಮಕಾಡೆ ಮಲಗಿಸು, ಅವರನ್ನ ನಿಶ್ಚೇಷ್ಟರನ್ನಾಗಿ ಮಾಡಿ ಅವರ ಶಕ್ತಿಯನ್ನು ನೀನು ಕುಂದಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅಸ್ಮತ್ ಶತ್ರುನ್ ಹತ್ವ, ನಮ್ಮ ಶತ್ರುಗಳನ್ನು ನೀನು ಗೆಲ್ಲಬೇಕು. ಮತ್ತೆ ಅಸ್ಮಾನ್ ಶುಕಿ ಶ್ರೇಷ್ಠಾನ್ ಕುರು, ನಮಗೆ ಸುಖವನ್ನು ನೀನು ಕೊಡಬೇಕು ಅಂತ ತಾತ್ಪರ್ಯ. ಹೀಗೆ ಸ್ವಭಕ್ತಂ, ತನ್ನ ಭಕ್ತನನ್ನ ಶ್ರೇಷ್ಠಂ ಕರೋತಿ, ಭಕ್ತನನ್ನ ಯಾವತ್ತೂ ಶ್ರೇಷ್ಠನನ್ನಾಗಿ ಮಾಡುವವನು. ಆದ್ರಿಂದ ಅವನನ್ನ ವೃಷಕರ್ಮ ಅಂತ ಹೇಳ್ತಾರೆ. ಕರೋತೀತಿ ಕರ್ಮ, ಕ್ರಿಯಧಾತುವಿಗೆ ಮನಿನ ಪ್ರತ್ಯಯ ಬಂದಿದೆ, ಆದ್ರಿಂದ ವೃಷಕರ್ಮ ಅಂತ ಈ ಶಬ್ದ ನಿಷ್ಪನ್ನ ಆಗಿದೆ ಅಂತ ರಘುನಾಥ ತೀರ್ಥ ಸ್ವಾಮಿಗಳ ಅರ್ಥ. ಈ ಮಂತ್ರಕ್ಕೆ ಭಗವಂತರಾಯರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದು ನೋಡೋಣ. ವೃಷಕರ್ಮ ಎಂಬ ನಾಮಕ್ಕೆ ಹೊಂದಿಕೊಂಡಿರುವಂತಹ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಬೇರೆ ಇದೆ. ಭ್ಯಂ ಅಸ್ಮದ್ಯಂಚೋ ಭ್ಯಮಸ್ಮದ್ಯಂಚೋ ದದತೋ ಮಘಾನಿ ತೇಷಾಮಿಂದ್ರ ವೃತ್ರಹತ್ಯೇ ಶಿವೋ ಭೂಃ ಸಖಾ ಚ ಶೂರೋ ಅವಿತಾ ಚ ನೃಣಾಂ
ನು ಇಂದ್ರ ಶೂ ಅಂತ ಇಷ್ಟು ಮಂತ್ರ ವೃಷಾಕೃತಿ ಎಂಬ ಸಂಬಂಧಪಟ್ಟದ್ದು. ಮೂಲ ಮಂತ್ರದಲ್ಲಿ ತುಭ್ಯಂ ಅಂತ ಶಬ್ದ ಇದೆ. ತುಭ್ಯಂ ಎಂಬಲ್ಲಿನ ತು ಅನ್ನೋದು ವೃಷಕರ್ಮ, ಈ ವೃಷಕರ್ಮ ಎಂಬ ನಾಮಕ್ಕೆ ಸಂಬಂಧಪಟ್ಟದ ಮಂತ್ರ ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದೆ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಉಕ್ತಶಾಸಃ ಉಕ್ತಾಯೇತೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ವೃಷಕರ್ಮ ಎಂಬ ನಾಮವನ್ನು ವಿವರಿಸುವ ಅದರ ವ್ಯಾಖ್ಯಾನ ರೂಪವಾದ ಮಂತ್ರ ಉಕ್ತಶಾಸಃ ಉಕ್ತಾಯೇತೆ ಹವೇಭಿರ್ವಿಪಣೀಂ ರದಾಶನ್ ನೃಣೀಶ್ವ ಅಸ್ಮಾನ್ ಯುಜ್ಯಾಯ ತಸ್ಮೈ ಏತೆ ಸ್ತೋಮ ನರಾಮೃತಮ ತು ಅಂತಿಷ್ಟಿದೆ. ಈ ಶ್ರೇಷ್ಠವಾದಂತಹ ಕರ್ಮ ಭಗವಂತನನ್ನು ನಾವು ಕುರಿತು ಮಾಡ್ತೇವೆ. ಅವನನ್ನು ಮೊದಲು ಕರಿತೇವೆ, ಯಜ್ಞಕ್ಕೆ ಬಾ ಅಂತ ಕರಿತೇವೆ. ಆಮೇಲೆ ಅವನ ಕುರಿತಾಗಿ ಆಹುತಿಗಳನ್ನು ಹಾಕ್ತೇವೆ. ಹೀಗೆ ಆಹ್ವಾನ ಅಂದ್ರೆ ಕರೆಯುವುದು ಮಂತ್ರಗಳಿಂದ, ಮತ್ತೆ ಆಹುತಿ ಹಾಕುವುದು ಇತ್ಯಾದಿ ಕರ್ಮಗಳೆಲ್ಲ ಅವನ ಸಲುವಾಗಿ ಇರುವುದು ಅಂತನೋ ಅರ್ಥವನ್ನು ಹೇಳಿದವರು ಭಗವಂತ ಆಚಾರ್ಯರು. ಮತ್ತೆ ತನ್ನ ಭಕ್ತರನ್ನು ಶ್ರೇಷ್ಠರನ್ನಾಗಿ ಮಾಡುವವನು ಅಂತನೂ ಅರ್ಥ ಇರುವುದು ಅವರ ವ್ಯಾಖ್ಯಾನದಲ್ಲೇ. ಇದಿಷ್ಟು ವೃಷಕರ್ಮ ಎಂಬ ಶಬ್ದಕ್ಕೆ ಅವರು ಹೇಳಿದಂತಹ ಒಂದು ಅರ್ಥ ಆಯಿತು. ಅವರು ಈ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ? ನಿನ್ನ ಗೆಳೆಯರಾದಂತಹ ನಾವು, ನರಹ ಅಂದ್ರೆ ಮನುಷ್ಯಾಹ, ನಾವು ಸಾಮಾನ್ಯ ಮನುಷ್ಯರೇ ಆದರೂ ಕೂಡ ನಿನ್ನ ಭಕ್ತರಾಗಿ ನಿನ್ನ ಶರಣದಲ್ಲಿ, ಶರಣ ಅಂದ್ರೆ ಮೋಕ್ಷ, ಮೋಕ್ಷದಲ್ಲಿದ್ದು ಸಂತೋಷ ಪಡ್ತೇವೆ. ಮೋಕ್ಷ ಶಾಂತಿಶ್ಚ ಶರಣಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಶರಣ ಅಂದ್ರೆ ಮೋಕ್ಷ ಅಂತ ಹೇಳಿದ್ದಾರೆ. ಅಭಿಷ್ಟಿ ಅಂದ್ರೆ ಅಭೀಪ್ಸಿತಾರ್ಥ ಸಿದ್ಧಿ ಅಂತ ಅರ್ಥ. ಆ ಅರ್ಥನೂ ಚೆನ್ನಾಗಿದೆ. ನಿನ್ನಿಂದಲೇ ನಮ್ಮ ಎಲ್ಲ ಅಭೀಪ್ಸಿತಾರ್ಥ ಸಿದ್ಧಿಯೂ ಆಗಬೇಕು. ಸಂಸಾರದ ದುಃಖ ಕಳೆದು ಸ್ವರೂಪ ಸುಖ ನಮಗೆ ದೊರೆಯುವುದು ನಿನ್ನಿಂದ. ಇಷ್ಟಾದ ಮೇಲೆ ಮೋದೇಮ ನಾವು ಸಂತೋಷ ಪಡ್ತೇವೆ. ಮೋಕ್ಷದಲ್ಲಿ ಅಂತ ಅರ್ಥ, ಅಥವಾ ನಿನ್ನ ಗೃಹವಾದಂತಹ ವೈಕುಂಠಾದಿಗಳಲ್ಲಿ ನಾವು ಸಂತೋಷ ಪಡ್ತೇವೆ ಅಂತಾದ್ರೂ ಅರ್ಥ ಆಗಬಹುದು. ಅತಿಥಿಗ್ವ ಅಂದ್ರೆ, ಅತಿಥಿ ಅಂದ್ರೆ ಅತ್ಯನ್ನಸ್ಯ ಅತಿಥಿ ಪ್ರೋಕ್ತಃ ಯಸ್ಮಾದ್ ಅನ್ನಂ ಥಮುಚ್ಯತೆ ಅಂತ ಕಾಠಕ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದರಿಂದ ಥ ಅಂದ್ರೆ ಅನ್ನ, ಅತಿಥಿ ಅಂದ್ರೆ ಅತಿ ಹೆಚ್ಚಾದಂತಹ ಅನ್ನವುಳ್ಳವನು, ಮಹಾಭೋಕ್ತ. ಅಂಥ ಅತಿಥಿ ಮಹಾಭೋಕ್ತೃವಾದಂತಹ ಆ ಪರಮಾತ್ಮನನ್ನ ಯಾರು ಶರಣ ಹೋಗ್ತಾರೋ, ಮಹಾಭೋಕ್ತ ಹರಿಹಿ ತಮ್ ಗವತೆ ಗತಿಕರ್ಮ ಶರಣಂ ಗಚ್ಚತಿ ಅಂಥ ಭಕ್ತನೇ ಅತಿಥಿಗ್ವ. ಅವನಿಗಾಗಿ, ಅಂಥ ಭಕ್ತನಿಗಾಗಿ ನೀನು ಏನು ಮಾಡಬೇಕು, ದುರ್ಜನರನ್ನ ನಾಶ ಮಾಡಬೇಕು ಅನ್ನುವಂಥ ಅರ್ಥವನ್ನ ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಹೇಳಿದರು. ಭಗವಂತಾಚಾರ್ಯರ ಅರ್ಥದಲ್ಲಿ ಈ ತುರ್ವಶ ಎಂಬ ಶಬ್ದಕ್ಕೆ ರಾಮ ಅಂತ ಅರ್ಥ, ಯಾದ್ವ ಅಂದ್ರೆ ಕೃಷ್ಣ ಅಂತ ಅರ್ಥ. ತುರ್ ಅಂದ್ರೆ ಅತ್ಯಂತ ವೇಗಶಾಲಿಯಾದಂತಹ ಹನುಮಾನ್, ಅವನಿಗೆ ವಶನಾದಂಥ, ಅವನ ಸ್ವಾಮಿಯಾದಂತಹ ಹನುಮಂತನ ಭಕ್ತಿಗೆ ಒಲಿದ ರಾಮ, ಅವನೇ ತುರ್ವಶ. ಯಾದ್ವ ಇದು 2 ಅಕ್ಷರದ ಶಬ್ದ. ಮೂಲತಃ ಯಾದವ ಅಂತೇನು 3 ಅಕ್ಷರದ ಶಬ್ದ ಇದೆ. ಆ ಯಾದವ ಅನ್ನುವುದನ್ನೇ ವೇದವಾಕ್ಯ ಯಾದ್ವ ಅಂತ ಹೇಳಿದೆ. ಎದುಕುದೋದ್ಭವನಾದ ಕೃಷ್ಣ. ಅವರಿಬ್ಬರನ್ನ ನೀನು ನನ್ನ ಅಭೀಷ್ಟ ಸಿದ್ಧಿಗಾಗಿ ಕೊಡು, ನಿನ್ನ ರಾಮಕೃಷ್ಣ ಎಂಬ ರೂಪಗಳನ್ನು ನನಗೆ ಉಪದೇಶಿಸು, ನನಗೆ ಅಭೀಷ್ಟದಾನ ಆಗಲಿಕ್ಕಾಗಿ ಅವೆರಡು ರೂಪಗಳನ್ನು ಸನ್ನದ್ಧವನ್ನಾಗಿ ಮಾಡು ಅಂತ ಈ ಅರ್ಥವನ್ನ ಭಗವಂತಾಚಾರ್ಯರು ವರ್ಣನೆ ಮಾಡ್ತಾರೆ. ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ ಅನ್ನೋದನ್ನ ಹೇಳ್ತೇನೆ. ಮೊದಲು ಅದಕ್ಕೆ ಅನ್ವಯಾರ್ಥ ನೋಡೋಣ. ಹೇ ಮಘವನ್, ಮಘವನ್ ಅಂದ್ರೆ ಮಖಪತೆ, ಯಜ್ಞದ ಪತಿಯೇ ಅಂತ ಅರ್ಥ. ಅದಕ್ಕೆ ವೃಷಕರ್ಮನ್ ಅಂತ ಅರ್ಥ. ವೃಷಕರ್ಮನ್ ಎಂಬ ಮೂಲ ವಿಷ್ಣು ಸಹಸ್ರನಾಮದ ನಾಮವನ್ನ ಈ ಮಖಪತೆ ಎಂಬ ಶಬ್ದದಿಂದ, ಮಘವನ್ ಎಂಬ ಶಬ್ದದಿಂದ ಬೃಹತಿ ಮಂತ್ರ ಹೇಳಿದೆ. ತೇ ಅಭಿಷ್ಟವು, ನಿನ್ನ ಜಿಜ್ಞಾಸೆ, ನಿನ್ನ ಕುರಿತಾದ ಇಚ್ಛೆಯನ್ನ, ನಿನ್ನನ್ನು ತಿಳಿಯುವ ಇಚ್ಛೆ, ನಿನ್ನನ್ನು ತಲುಪುವ ಇಚ್ಛೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ನಾವು ನಡೆಸ್ತಾ ಇರುವಾಗ
ಆ ಅರ್ಥವನ್ನು ಇಟ್ಕೋಬಹುದು. ಅಥವಾ ನಿನ್ನಿಂದಲೇ ನಮ್ಮೆಲ್ಲ ಅಪೇಕ್ಷೆಗಳು ಈಡೇರಿವೆ, ಹಾಗಾಗಿರುವಾಗ ಆ ಅರ್ಥನೂ ಭಗವಂತಾಚಾರ್ಯ ಹೇಳಿದ್ದು ಅದು ತುಂಬಾ ಸುಂದರವಾಗಿದೆ. ತವ ಪ್ರಿಯಾಸಹ, ನಿನಗೆ ಪ್ರಿಯರಾದಂತಹ ಗೆಳೆಯರು ನಾವು. ನರಹ, ನಾ ನರೋ ನರಹ ಅಂತ ಇದು ಬಹುವಚನ, ಸಾಧಕರಾದ ಜನರು. ತವ ಶರಣೇ ಈತ, ನಿನ್ನ ರಕ್ಷಣದಲ್ಲಿಯೇ ಮೋದೇಮ ಸಂತುಷ್ಯೇಮ. ಜಗತ್ತಿನಲ್ಲಿ ಯಾರಾದರೂ ನಮ್ಮನ್ನು ರಕ್ಷಿಸುವುದಿದ್ದರೆ ನೀನೇ ರಕ್ಷಿಸಬೇಕು. ನಿನ್ನ ಹೊರತಾಗಿ ನಮ್ಮನ್ನು ಮತ್ತಾರನ್ನು ಯಾರೂ ಕೂಡ ರಕ್ಷಿಸುವುದು ಸಾಧ್ಯ ಇಲ್ಲ. ನಾನು ಈ ಭಕ್ತ ಏನಿದ್ದಾನೆ, ನನ್ನಂತ ಭಕ್ತ, ಅವನೇ ಅತಿಥಿಗ್ವ. ಯಾಕೆ ಅವನು ಅತಿಥಿಗ್ವ ಅಂದ್ರೆ, ಅತಿಥಿ ಅಂದ್ರೆ ಅತ್ಯನ್ನಃ. ಅದನ್ನ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿ ನಾವು ನೋಡಿದ್ವಿ. ಈಗ ಅತಿಥಿ ಅಂದ್ರೆ ಅತ್ಯನ್ನಃ, ಮಹಾಭೋಕ್ತ, ಅತ್ಯಂತ ಅನ್ನವನ್ನು ತಿನ್ನುವಂತಹ ಮಹಾಭೋಕ್ತ ಆದಂತಹ ಭಗವಂತನೇ ಅತಿಥಿಗ್ವ, ಅತಿಥಿ. ಅವನನ್ನ ಶರಣಾಗತನಾಗುವಂಥವನೇ ಗು ಶಬ್ದ ಅಂತ ಧಾತು, ಅಥವಾ ಗು ಗಮನೆ ಅಂತ ಹೀಗೆ ಧಾತು ಆಗಬಹುದು. ಅಂತಹ ಭಗವಂತನನ್ನು ಯಾರು ಶರಣ ಹೋಗ್ತಾನಲ್ಲ ಅವನೇ ಅತಿಥಿಗ್ವ. ಹಾಗಾದರೆ ಮಹಾಭೋಕ್ತ, ಯಜ್ಞದಲ್ಲಿ ಮಹಾಭೋಕ್ತ ಅವನೇ ಅತಿಥಿ ಎಂಬ ಶಬ್ದದಿಂದ ವಾಚ್ಯನಾದ ಭಗವಂತ ಅತ್ಯನ್ನ. ನಾನು ಇದಕ್ಕೆ ಸ್ವಲ್ಪ ಅರ್ಥ ಬದಲು ಮಾಡ್ಕೊಂಡಿದ್ದೇನೆ. ಅತ್ಯನ್ನ ಅಂದ್ರೆ, ಅತಿ ಅನ್ನ ಅಂದ್ರೆ ಅನ್ನದ ಅತ್ಯಂತ ನಿಕಟ ಸಂಪರ್ಕವನ್ನು, ಸಾಮೀಪ್ಯವನ್ನು ಹೊಂದಿರುವವನು ಅಂತ ಅರ್ಥ. ಯಾಕೆಂದ್ರೆ ಅನ್ನಾಭಿಮಾನಿ ಲಕ್ಷ್ಮೀ ಸಹಾಯ ಅಂತ ಹೀಗೆ ಅರ್ಥ ಅದಕ್ಕೆ. ಅನ್ನ ಅಂದ್ರೆ ಬೃಹತಿ ಸಹಸ್ರ. ಆ ಬೃಹತಿ ಸಹಸ್ರವೆಂಬ ಅನ್ನಕ್ಕೆ ಅಭಿಮಾನಿನಿಯಾದಂತಹ, ಒಟ್ಟಾರೆ ವೇದಾಭಿಮಾನಿನಿಯಾದ ಲಕ್ಷ್ಮೀದೇವಿಯ ಸಹಾಯ, ಅವಳಿಂದ ಸಹಿತನಾದಂಥವನು, ಲಕ್ಷ್ಮೀ ಜೊತೆಗಿರುವವನು ಅಂತ ಹರಿ, ಅವನನ್ನು ಶರಣಾಗತನಾದಂತಹ ಮೇ ನನಗೆ. ತುರ್ವಶಂ, ತುರ್ವಶ ಅಂತಂದ್ರೆ ರಾಮ ಕೃಷ್ಣ ಅಂತ ಅರ್ಥವನ್ನು ಭಗವಂತಾಚಾರ್ಯ ಹೇಳಿದ್ದಾರೆ. ನಾವು ಅದಕ್ಕೆ ತುರ್ವಶ ಅಂದ್ರೆ ತ್ವರಾವತಃ ಭಕ್ತಸ್ಯ, ಯಾವ ಭಕ್ತ ನಿನ್ನನ್ನು ತಲುಪಬೇಕು ಅಂತ ಲಘು ಬಗೆಯಿಂದ ಪ್ರಯತ್ನ ಮಾಡ್ತಿರ್ತಾನೆ ಅವನಿಗೆ ನೀನು ವಶನಾಗ್ತಿ. ಅಂಥ ಆ ತುರ್ವಶವಾದ ರೂಪ, ಭಕ್ತ ಲಘು ಬಗೆಯಿಂದ ನಿನ್ನನ್ನು ತಲುಪಲಿಕ್ಕೆ ಪ್ರಯತ್ನ ಪಡುವ ಭಕ್ತನಿಗೆ ವಶವಾಗುವ ನಿನ್ನ ರೂಪವನ್ನ ನನ್ನಲ್ಲಿ ಇಡು, ನನಗೆ ತೋರಿಸು. ಮತ್ತು ಯಾದ್ವ ಅಂದ್ರೆ ಯಹ ಭಕ್ತ ತತ್ವಂ ಜಾನಾತಿ ಅತತ್ವಂ ಚ ಜತಿ ಖಂಡಯತಿ ತೇನ ಯಾದೇನ ಯಾದಾವ ಪ್ರಾಪ್ಯಂ ಚ ರೂಪಂ ನಿಶಿಶೀಹಿ. ಯಾ ಅಂದ್ರೆ ತತ್ವವನ್ನು ತಿಳಿಯುವವನು, ಯಾವುದು ತತ್ವ ಯಾವುದು ಯಥಾರ್ಥ ಅನ್ನೋದನ್ನು ತಿಳಿಯುವವನು. ದ ಅಂದ್ರೆ ಅತತ್ವವನ್ನ, ಮಿಥ್ಯಾಭೂತವಾದನ್ನು ನಿರಾಕರಣೆ ಮಾಡುವವನು. ಅಂಥ ಭಕ್ತನೇ ಯಾದ, ಅಕಾರಾಂತವಾದ ಶಬ್ದವಾಗಿ ಹೇಳಬಹುದು, ಅಥವಾ ಅದನ್ನು ವ್ಯಂಜನಾಂತವಾದ ಶಬ್ದವಾಗಿ ಯಾದ್ ಅಂತಲೂ ಹೇಳಬಹುದು. ಅವನಿಂದ ಪ್ರಾಪ್ಯನಾದವನು, ವ ಅಂದ್ರೆ ಪ್ರಾಪ್ಯನಾದವನು. ಅಂಥ ನಿನ್ನ ರೂಪವನ್ನು ನನಗೆ ತೋರಿಸು ಅಂತಂದ್ರೆ ತಾತ್ಪರ್ಯ. ಮಘವನ್ ಅಂತಿದೆಯಲ್ಲ ಇಲ್ಲಿ, ಮಘವನ್ ಎಂಬುದಕ್ಕೆ ಋಗ್ಭಾಷ್ಯದಲ್ಲಿ ಹೇ ಮಘವನ್ ಧನವನ್ ಯಶಸ್ವಿನ್ ಮಖಪತೆ ಇತಿವಾ ಅಂತ ಆಚಾರ್ಯರು, ಮಘವನ್ ಅಂದ್ರೆ ಧನವುಳ್ಳವನೇ ಅಂದ್ರೆ ಮಹಾವೈಭವಶಾಲಿ ನೀನು ಅಂತ ಅದರ ತಾತ್ಪರ್ಯ. ಜಗತ್ತಿನ ಸಂಪತ್ತೆಲ್ಲ ನಿನ್ನದೇ ಆಗಿದೆ. ಮತ್ತೆ ಯಶಸ್ವಿನ್, ಮಹಾ ಜಗತ್ತಿನ ಯಶಸ್ಸು ಕೀರ್ತಿಯೆಲ್ಲವೂ ನಿನ್ನದೇ ಆಗಿದೆ. ಮತ್ತೆ ಯಜ್ಞದ ಪತಿಯೂ ಕೂಡ ನೀನೇ ಆಗಿರುವೆ. ವೇದವಾಕ್ಯದಲ್ಲಿ ತಂ ವಾ ಏತಂ ಮಖವಂತಂ ಸಂತಂ ಮಘವಾನ್ ಇತ್ಯಾಚಕ್ಷತೆ ಪರೋಕ್ಷೇಣ, ಇದೊಂದು ವೇದವಾಕ್ಯ. ಅವನು ಮೂಲತಃ ಮಖವಾನ್, ಮಖ ಕವರ್ಗದ ಎರಡನೇ ಅಕ್ಷರ ಇದು, ಅಂದ್ರೆ ಯಜ್ಞದ ಪತಿ ಅಂತವನನ್ನ ಆ ಖಕಾರದ ಬದಲಾಗಿ ಘಕಾರವನ್ನು ಹೇಳಿಬಿಡ್ತಾರೆ, ಮಘವಾನ್ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂದ್ರೆ ಪರೋಕ್ಷೇಣ ಯಜ್ಞದ ಪತಿ ಇವನು ಅಂತ ಅರ್ಥ ತಿಳಿದಿರಬಾರ್ದು ಯಾರಿಗೂ. ಯಾವುದೋ ಒಂದು ವೈಭವದ ಪತಿ, ದೊಡ್ಡ ಸಂಪತ್ತಿನ ಒಡೆಯ ಇಂತಿಷ್ಟೇ ಅರ್ಥವೇ ತಿಳಿಬೇಕು ಹೊರತು ಯಜ್ಞ ಸ್ವಾಮಿ ಯಜ್ಞ ಭೋಕ್ತ ಎಂಬ ಅರ್ಥ ತಿಳಿಯದಿರಲಿ. ಯಾಕಂದ್ರೆ ದೇವತೆಗಳು ಪರೋಕ್ಷವಾಗಿ ಎಲ್ಲವನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ, ನೇರವಾಗಿ ಎಲ್ಲವನ್ನು ಅವರು ಹೇಳಲಿಕ್ಕೆ ಬಯಸುವುದಿಲ್ಲ. ಪ್ರತ್ಯಕ್ಷವಾಗಿ ಹೇಳುವುದನ್ನು ಅವರು ಇಷ್ಟಪಡೋದಿಲ್ಲ. ಅಂಥ ದೇವತೆಗಳು ಅವನನ್ನ
ಭಗವಾನ್ ಅಂತ ಹೇಳ್ತಾರೆ. ಇಲ್ಲಿ ಇದು ಕರ್ಮ ನಿರ್ಣಯದಲ್ಲಿ ಬಂದಂತೆ ನಾವು ತಗೊಂಡಿರುವಂತಹ ಒಂದು ಅರ್ಥ. ಮಹಾನಾಮ್ನಿಯ ಮೊದಲನೇ ಮಂತ್ರದ ಅರ್ಥವನ್ನು ಹೇಳುವ ಪ್ರಸಂಗದಲ್ಲಿ ಇದಿದೆ. ಅಭಿಷ್ಟಿ ಅಂದ್ರೆ ಅಭ್ಯೇಷಣ, ಜಿಜ್ಞಾಸ ಅಥವಾ ನಿನ್ನ ಕುರಿತಾದ ಮಾತುಕತೆ, ವಾಗ್ವಿಹಾರ ಅಂತ ಹೀಗೆಲ್ಲ ಕೋಶಗಳಲ್ಲಿ ಅರ್ಥ ಹೇಳ್ತಾರೆ. ನಿನ್ನ ಕುರಿತಾದ ಜಿಜ್ಞಾಸೆಯನ್ನು ನಾವು ನಡೆಸ್ತಾ ಇರುವಾಗ ಅಂತ ಅದರ ಅರ್ಥ. ಮತ್ತೆ ನಿನ್ನಿಂದಲೇ ನಮ್ಮ ಇಷ್ಟಾರ್ಥಗಳೆಲ್ಲವೂ ದೊರೆತಾಗ ನಾವು ನಿನಗೆ ಶರಣಾಗತರಾಗ್ತೇವೆ, ನಿನ್ನನ್ನೇ ನಾವು ನಂಬುತ್ತೇವೆ ಅಂತ ಅದರ ಅರ್ಥ. ಈ ತ್ವರಾವಾನ್ ಅಂತ ಏನಿದೆಯಲ್ಲ, ಅದು ತ್ವರಣೆ ಎಂಬ ಧಾತುವಿನಿಂದ ಹುಟ್ಟಿದಂಥ ಶಬ್ದ. ಅದು ಛಾಂದಸ ಧಾತು, ಕೇವಲ ವೇದದಲ್ಲಿ ಮಾತ್ರ ಕಂಡುಬರುವ ಧಾತು ಅಂತ ಹೇಳ್ತಾರೆ. ತುತೋರ್ತಿ ಅಂತ ಅವ್ರ ಲಟ್ಲಕಾರ ಆಗ್ತದೆ. ತುರಹ ಅಂದ್ರೆ ತ್ವರಾವಾನ್, ಲಘು ಬಗೆಯಿಂದ ತತ್ವಜ್ಞಾನವನ್ನು ಗಳಿಸಬೇಕು ಅನ್ನೋದರಲ್ಲಿ ಆಲಸ್ಯ ಇಲ್ಲ. ಲಘು ಬಗೆಯಿಂದ ಯಾವತ್ತೂ ಕೂಡ ಅಧ್ಯಾತ್ಮದಲ್ಲಿ ಇರುವಂಥವನು ಭಕ್ತ. ತ್ವರಾವಾನ್ ಭಕ್ತ, ಅವನ ವಶನೇ ತುರುವಶ. ಇದು ಭಗವಂತಾಚಾರ್ಯರು ತುರುವಶ ಅನ್ನೋದಕ್ಕೆ ಅರ್ಥ ಹೇಳಿದ್ದಾರೆ, ಅಲ್ಲಿ ರಾಮ ಅಂತ ಅರ್ಥ ಹೇಳಿದ್ದಾರೆ. ನಾನು ಅದನ್ನು ಸ್ವಲ್ಪ ಸಾಮಾನ್ಯೀಕರಣ ಮಾಡ್ಕೊಂಡಿದ್ದೇನೆ, ಜನರಲೈಸ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಅಭಿಷ್ಟಿ ಅಂದ್ರೆ ಅಭೀಪ್ಸಿತಾರ್ಥ ಸಿದ್ಧಿ ಅಂತ ಭಗವಂತಾಚಾರ್ಯ ವ್ಯಾಖ್ಯಾನದಲ್ಲಿದೆ, ಅದನ್ನು ಈ ಹಿಂದೆ ನೋಡಿದ್ದೀವಿ. ಮತ್ತೆ ಸಖಾ, ನಾವು ಭಗವಂತನ ಗೆಳೆಯರು ಯಾಕೆ ಅಂದ್ರೆ ಸಮಾನ ಪ್ರತಿಬಿಂಬತ್ವೇನ ಖ್ಯಾಯತೆ, ಭಗವಂತನ ಪ್ರತಿಬಿಂಬರು ನಾವು. ಅವನಷ್ಟಲ್ಲದೆ ಹೋದರೂ ಕೂಡ ಅವನು ಜ್ಞಾನ ಮತ್ತು ಸುಖದ ಸಮುದ್ರ, ನಾವು ಅದರ ಒಂದು ಬಿಂದು. ಅದರಿಂದ ನಾವು ಅವನಿಗೆ ಸಮಾನರೆಂದೇ ಶಾಸ್ತ್ರದಲ್ಲಿ ವರ್ಣಿತರಾಗಿದ್ದೇವೆ. ಅದಕ್ಕಾಗಿ ನಾವೇ ಸಖ, ಸ ಅಂದ್ರೆ ಸಮಾನ, ಖ್ಯಾಯತೆ ಅಂದ್ರೆ ತಿಳಿಯಲ್ಪಟ್ಟಿರುವುದು, ವರ್ಣಿಸಲ್ಪಟ್ಟಿರುವುದು ಅಂತ ಅರ್ಥ. ಈ ತುರ್ವಶ ಮತ್ತು ಯಾದ್ವ ಅಂತ ಏನು ಎರಡು ಶಬ್ದ ಇದೆಯಲ್ಲ, ಅಲ್ಲಿ ಯಾದ್ವ ತುರ್ವಶ ಎಂಬ ಶಬ್ದಕ್ಕೆ ಅರ್ಥ ನೋಡಿದ್ವಿ ನಾವೀಗ. ಯಾದ್ವ ಅಂದರೆ ಯಾ ಪ್ರಾಪಣೆ ಅಂತ ಒಂದು ಧಾತು, ಯಾತಿ ಇತಿ. ಮೊದಲು ಯಾತಿ ಪ್ರಯಾಣ, ಅದು ಪ್ರಯಾಣ ಮಾಡ್ತಾನಂತೆ. ಪ್ರಯಾಣ ಮಾಡುವುದು ಅಂದ್ರೆ ಗತ್ಯರ್ಥಕವಾದ ಧಾತುಗಳೆಲ್ಲ ಜ್ಞಾನಾರ್ಥಕವಾಗಿರ್ತವಂತೆ. ಆದ್ರಿಂದ ಯಾತಿ ಅಂದ್ರೆ ತಿಳಿತಾನೆ ಅಂತ ಅರ್ಥ. ಏನ್ ತಿಳಿತಾನೆ ಅಂದ್ರೆ ತತ್ವವನ್ನು ತಿಳಿತಾನೆ. ಆಮೇಲೆ ದ್ಯತಿ ಅಂತ ಲಟ್ಲಕಾರ, ಯಾತಿ ಅಂತ ಯಾ ಪ್ರಾಪಣೆ ಧಾತುವಿನ ಲಟ್ಲಕಾರ, ದ್ಯತಿ ಅಂತ ದೋ ಅವಖಂಡನೆ ಅಂತ ಧಾತುವಿನ ಲಟ್ಲಕಾರ. ಹೀಗೆ ಯಾತಿ ದ್ಯತಿಚ, ಯಾರು ತಿಳಿತಾನೆ ತತ್ವವನ್ನ, ಅತತ್ವವನ್ನು ನಿರಾಕರಣೆ ಮಾಡ್ತಾನೆ, ಮಿಥ್ಯಾಭೂತವಾದನ್ನ, ಅವನೇ ಯಾದ್ ಅಥವಾ ಯಾದಹ, ಅಕಾರ ಅಂತ ಆಗಬಹುದು ಅಥವಾ ವ್ಯಂಜನಾಂತವಾಗಬಹುದು. ಅವನಿಂದ ಪ್ರಾಪ್ಯನಾದವನು, ಅದರಿಂದ ಭಗವಂತನನ್ನ ಯಾದ್ವ ಅಂತ ಹೇಳ್ತಾರೆ. ಈ ಐತರೇಯ ಉಪನಿಷತ್ನಲ್ಲಿ ಬಾಧ್ವ ಅಂತ ಒಂದು ಶಬ್ದ ಇದೆ. ಅಂದ್ರೆ ಬಾಧ್ವ ಅಂದ್ರೆ ವಾಯು. ಹೇಗೆಂದ್ರೆ ಸಂಸಾರ ಬಾಧಿತೈ ಪ್ರಾಪ್ಯೋ ಬಾಧ್ವೋ ವಾಯು ರುದೀರ್ಯತೆ ಅಂತ ಅಲ್ಲಿರೋದು. ಸಂಸಾರದಲ್ಲಿ ಬಾಧಿತರಾದಂತಹ ಜನರೇ ಬಾಧ್ಗಳು. ಅವರಿಂದ ಅಂದ್ರೆ ಪ್ರಾಪ್ಯನಾದವನು ಅಂತ ಅರ್ಥ ಅಲ್ಲಿ ಹೇಳಿದ್ದಾರೆ. ಅದನ್ನು ನೆನಪಿಟ್ಟುಕೊಂಡು ಯಾರು ತತ್ವವನ್ನು ತಿಳಿತಾರೆ, ಯಾರು ಅತತ್ವವನ್ನು ನಿರಾಕರಣೆ ಮಾಡ್ತಾರೆ, ಅಂತಹ ಭಕ್ತರಿಂದ ಪ್ರಾಪ್ಯನಾದವನು ನೀನು. ಅಲ್ಲಿ ಗತಿ ಗಂಧನಯೋ ಅಂತ ಧಾತು, ಅವರು ನಿನ್ನನ್ನೇ ಬಂದು ತಲುಪ್ತಾರೆ ಅಂತ ಹೀಗೊಂದು ಅರ್ಥವನ್ನು ನಾನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ನೀ ಶೀಂಗ್ ಸ್ವಪ್ನೆ, ನೀ ಅಂತ ಉಪಸರ್ಗ, ಶೀಂಗ್ ಸ್ವಪ್ನೆ ಅಂತ ಧಾತು, ಅದರ ಯಂಗ್ ಲುಂಗಂತದಲ್ಲಿ ಹೀಗೆ ನಿಶಿಶೀಹಿ ಅಂತ. ಲೌಕಿಕ ಸಂಸ್ಕೃತಕ್ಕಿಂತ ಸ್ವಲ್ಪ ವಿಭಿನ್ನವಾದ ರೂಪ ಇದೆ. ಆ ನಿನ್ನ ರೂಪವನ್ನ, ಭಕ್ತರಿಗೆ ವಶವಾಗುವ ನಿನ್ನ ರೂಪವನ್ನ, ಯಾರು ತತ್ವವನ್ನು ತಿಳಿದು ಅತತ್ವವನ್ನು ನಿರಾಕರಣೆ ಮಾಡ್ತಾರೆ, ಈಗ ಅವರಿಗೆ ವಶವಾಗುವಂತಹ ನಿನ್ನ ರೂಪವನ್ನ ನನಗೆ ತಿಳಿಸು ಅಂತ ಅದರ ಅರ್ಥ. ವೃಷ ಅಂದ್ರೆ ಶ್ರೇಷ್ಠವಾದಂತ ಅರ್ಥ. ಶ್ರೇಷ್ಠವಾದ ಯಜ್ಞಾದಿ ಕರ್ಮ, ಆ ಯಜ್ಞಾದಿ ಧರ್ಮ ಸಂಬಂಧಿಯಾದಂತಹ ಕರ್ಮ ಅಸ್ಯ ಅಸ್ತಿ, ಈ ಭಗವಂತನಿಗಿದೆ. ಯಾಕೆಂದ್ರೆ ಭೋಜ್ಯತ್ವೇನ, ಅದರ ಯಜ್ಞಾದಿಗಳನ್ನು ಅವನೇ ಭೋಗ ಮಾಡಬೇಕು. ಅದಕ್ಕಾಗಿ ಆತನನ್ನ ವೃಷಕರ್ಮ ಅಂತ ಹೇಳ್ತಾರೆ. ವೃಷಂ ಕರ್ಮ ಯಸ್ಯತಃ ವೃಷಕರ್ಮ. ಇದನ್ನ ನಾನು ನನ್ನ ಮನಸ್ಸಿಗೂ ಈ ಅರ್ಥ ಹೊಳೆದಿತ್ತು. ಅದಲ್ಲದೆ ಭಗವಂತಾಚಾರ್ಯರು ಕೂಡ ಈ ಅರ್ಥವನ್ನ ಹೇಳೇ ಇದ್ದಾರೆ. ಯಜ್ಞಾದಿ ಕರ್ಮ ಯಾರಿಗಿದೆಯೋ, ಯಾರನ್ನು ಪ್ರತಿಪಾದನೆ ಮಾಡ್ತದೋ, ಯಾರು ಯಜ್ಞಕ್ಕೆ ಪತಿಯೋ ಅವನೇ ಭಗವಾನ್. ಭಗವಾನ್ ಎಂಬ ಶಬ್ದದಿಂದ ಅದನ್ನೇ ಹೇಳ್ತಾರೆ. ಮತ್ತೆ ಅತಿಥಿ ಎಂಬ ಶಬ್ದದಿಂದ ಅದನ್ನೇ ಹೇಳ್ತಾರೆ ಅಂತ ತಿಳ್ಕೋಬಹುದು ನಾವು. ಬೃಹತಿ ಮಂತ್ರಕ್ಕೂ ಈ ವೇದ ಮಂತ್ರಕ್ಕೂ, ಬೃಹತಿ ಮಂತ್ರ ಈ ವೇದ ಮಂತ್ರ, ಮತ್ತೆ ವೃಷಕರ್ಮ ಎಂಬ
ವಿಷ್ಣು ಸಹಸ್ರನಾಮ ಸ್ತೋತ್ರದ ಮಂತ್ರ. ಅವೆರಡಕ್ಕೂ ಏನು ಸಂಬಂಧ ಅಂದ್ರೆ, ಭಗವಾನ್ ಅಂದ್ರೆ ಯಜ್ಞದ ಪತಿ ಅಂತ ಅರ್ಥ, ಮತ್ತೆ ವೃಷಕರ್ಮ ಅಂದ್ರೂ ಯಜ್ಞದ ಪತಿ ಅಂತಾನೆ ಅರ್ಥ ನಮಗೆ ಗೊತ್ತಾಗ್ತದೆ. ಅತಿಥಿ ಅಂದ್ರೂ ಅದೇನೆ, ಬಹ್ವನ್ನ ಭೋಕ್ತಾ. ಎಷ್ಟು ಜನ ಯಜ್ಞಗಳನ್ನು ಮಾಡ್ತಾನೆ ಇದ್ದಾರೆ ಎಷ್ಟೋ ಕಾಲದಿಂದ. ಇಹಲೋಕದಲ್ಲಿ ಮಾಡ್ತಾರೆ, ಮುಕ್ತ ಲೋಕದಲ್ಲೂ ಕೂಡ ಯಜ್ಞಗಳನ್ನು ಮಾಡ್ತಾರಂತೆ. ಅವರೆಲ್ಲರ ಯಜ್ಞಗಳನ್ನು ಸ್ವೀಕಾರ ಮಾಡ್ತಾನೇ ಇದ್ದಾನೆ ಅವನು. ಹೀಗಾಗಿ ಅವನನ್ನ ಮಹಾಭೋಕ್ತ ಅಂತ ಆ ಅರ್ಥದಲ್ಲಿ ಅತಿಥಿ ಎಂಬ ಶಬ್ದದಿಂದ ಭಗವಂತ ಮಹಾಭೋಕ್ತ ಅಂತ ಅರ್ಥವನ್ನು ನಾವು ತಿಳ್ಕೋಬಹುದು. ಅದನ್ನೇ ಈ ವೃಷಕರ್ಮ ಎಂಬ ಶಬ್ದದಿಂದಲೂ ಕೂಡ ನಾವು ತಿಳಿಬಹುದು. ಹೀಗೆ ಮಘವನ್ನೆಂಬ ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಮಂತ್ರಕ್ಕೆ, ಇದು ವೃಷಕರ್ಮ ಎಂಬ ವಿಷ್ಣು ಸಹಸ್ರನಾಮ ಸ್ತೋತ್ರದ ಈ ಮಂತ್ರಕ್ಕೆ, ಮೂಲ ಮಂತ್ರಕ್ಕೆ ಬೃಹತಿ ಮಂತ್ರದ ಮಘವಾನ್ ಎಂಬ ಶಬ್ದದ ಸಂಬಂಧವನ್ನು ಹೇಳಬಹುದು, ಅತಿಥಿ ಎಂಬ ಶಬ್ದದ ಸಂಬಂಧವನ್ನು ಹೇಳಬಹುದು. ಒಟ್ಟಾರೆ ಅದರ ತಾತ್ಪರ್ಯ ಏನಾಯಿತು? ಯಜ್ಞಪತಿಯಾದ ಭಗವಂತನೇ, ನಿನ್ನ ಜಿಜ್ಞಾಸೆಯನ್ನ ನಡೆಸುವ ನಿನ್ನ ಒಲಮೆಯ ಗೆಳೆಯರಾದಂತಹ ನಾವು ನಿನ್ನ ಆಶ್ರಯದಲ್ಲೇ ನೆಮ್ಮದಿಯನ್ನು ಕಾಣುವಂಥವ್ರು, ಅಥವಾ ನಿನ್ನ ಜಿಜ್ಞಾಸೆಯನ್ನು ನಡೆಸುವವರು ಅಂತ ಒಂದರ್ಥ. ಇನ್ನೊಂದು, ಈ ನಿನ್ನ ಮೂಲಕವೇ ನಮ್ಮ ಎಲ್ಲ ಅಭೀಷ್ಟಗಳು ಕೂಡ ಈಡೇರ್ತವೆ. ಬೇರೆ ಯಾರಿಂದಲೂ ಈ ಅಭೀಷ್ಟಗಳು ಈಡೇರೋದಿಲ್ಲ, ಅಂಥವ್ರು ನಾವು ಅಂತ ಅದು ಒಂದು ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ವೇದಾಭಿಮಾನಿನಿಯಾದಂಥ ಅಥವಾ ಬೃಹತಿ ಸಹಸ್ರದ ಅಭಿಮಾನಿನಿಯಾದಂಥ, ವೇದಕ್ಕೆ ಅನ್ನ ಅಂತ ಹೇಳ್ತಾರೆ, ಬೃಹತಿ ಸಹಸ್ರಕ್ಕೆ ಅನ್ನ ಅಂತ ಹೇಳ್ತಾರೆ. ಅನ್ನಾಭಿಮಾನಿನಿ ಸಾಕ್ಷಾತ್ ಶ್ರೀರೇವ ಪ್ರಮದೋತ್ತಮ ಸಾ ಅನ್ನಮಿತ್ಯುಚಿದೆ ಯಸ್ಮಾತ್ ಭೋಗ್ಯತ್ವಾತ್ ಮಿತ್ರಮೇವಚ. ಭಗವಂತನಿಗೆ ಅವಳ ಅನ್ನ, ಯಾಕೆಂದ್ರೆ ಭಗವಂತ ಅವಳ ಸಂಘದಲ್ಲಿದ್ದಾನೆ ಯಾವತ್ತು. ವೈಶ್ವಾಮಿತ್ರಂ ತದನ್ನಂ ಹಿ ಋಕ್ಸಹಸ್ರಾತ್ಮಕಂ ಮತಂ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದ್ದಾರೆ. ಅವನು ಆ ಅನ್ನ ಯಾವುದು ಅಂದ್ರೆ, ವಿಶ್ವಾಮಿತ್ರ ಕಂಡುಕೊಂಡಂತಹ 1000 ಋಕ್ಕಗಳೇನಿವೆ ಅದೇ ಅನ್ನ. ಆ ಅನ್ನವೇ ಅಲ್ಲಿ ಥ ಎಂಬ ಶಬ್ದದಿಂದ ಹೇಳಲ್ಪಟ್ಟಿದೆ. ಅತಿಥಿ ಎಂಬಲ್ಲಿ ಥ ಅಂದ್ರೆ ಅನ್ನ, ಅನ್ನ ಅಂದ್ರೆ ಈ 1000 ಮಂತ್ರಗಳು. ಅದರ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿ, ಅವಳ ನಿಕಟವಾದ ಸಂಪರ್ಕ ಇದ್ದವನು, ಯಾವತ್ತೂ ಅವಳನ್ನ ಅಗಲದವನು ಇವನು. ಇವನು ವೇದ ಪುರುಷ, ಅವಳು ವೇದಾಭಿಮಾನಿನಿ. ನೀನು ನಿನ್ನನ್ನ ಯಾವ ಭಕ್ತರು ಲಘು ಬಗೆಯಿಂದ ಅರಸಿ ಬರ್ತಾರೆ ಅಂತ ಭಕ್ತರಿಗೆ ವಶನಾಗ್ತೀನಿ. ಹಾಗೂ ತತ್ವವನ್ನು ತಿಳಿದು ಅತತ್ವವನ್ನು ಅಲ್ಲಗಳೆಯುವಂತಹ ಯಾರು ಭಕ್ತರಿದ್ದಾರೆ, ತಪ್ಪ್ಯಾವುದು ಅಂತ ನಿಶ್ಚಯ ಮಾಡಿಕೊಂಡು ತಪ್ಪನ್ನ ತ್ಯಜಿಸಿ ಸರಿಯನ್ನ ಅಪ್ಪಿಕೊಳ್ಳುವಂತಹ ಜನ ಇರಿದ್ದಾರೆ, ಅವರಿಗೂ ನೀನು ದೊರಕುವಂಥವನು ಆಗಿರುವೆ. ಆದ್ರಿಂದ ನಿನ್ನನ್ನ ಅತಿಥಿ ಅಂತ, ಅತಿಥಿಗ್ವ ಅಂತ ಹೇಳ್ತಾರೆ. ಅವರಿಂದ ನೀನು ತಿಳಿಯಲ್ಪಡುವಂಥವನು ಅಂತ ಅರ್ಥ. ಹೀಗೆ ಅತಿಥಿಗ್ವ, ಈ ಅತಿಥಿ ಎಂಬ ಶಬ್ದದ ಕುರಿತಾದಂತಹ ಒಂದು ಉಲ್ಲೇಖ ಕಾಟಕೋಪನಿಷತ್ತಿನ ಭಾಷ್ಯದಲ್ಲಿ ಬರ್ತದೆ. ಅತ್ಯನ್ನಸ್ಯ ಅತಿಥಿ ಪ್ರೋಕ್ತಃ ಅಂತ. ಅಲ್ಲಿ ಅತ್ಯನ್ನ ಅನ್ನವನ್ನು ಮೀರಿದವನು ಅಂತ ಅರ್ಥ. ಅದರ ಕೆಲವು ಅರ್ಥಗಳನ್ನು ಹಾಗೆ ವರ್ಣನೆ ಮಾಡ್ತಾರೆ. ಅನ್ನ ನಿರಪೇಕ್ಷ, ಅನ್ನದ ಆಹಾರದ ಅಗತ್ಯವೇ ಯಾರಿಗಿಲ್ಲವೋ ಅವನೇ ಅತ್ಯನ್ನ ಅಂತ ಹೀಗೆ ಹೇಳ್ತಾರೆ. ಅದನ್ನ ಪುರಾಣಗಳಲ್ಲಿ ನಿತ್ಯ ತೀರ್ಣಾಯಾಶನಾದಿ ಏಕ ಏವ ಹರಿಸ್ವಯಂ ಅಶನಾಯಾದಿ ಕಾನನ್ಯೇ ತತ್ಪ್ರಸಾದ ತರಂತಿ. ಯಾರು ಈ ಅನ್ನಾದಿಗಳನ್ನು ಪರಿತ್ಯಾಗ ಮಾಡಿದ್ದಾನೋ, ಅನ್ನ ಆಹಾರದ ಅಪೇಕ್ಷೆಯೇ ಇಲ್ಲ, ಹಸಿವು ನೀರಡಿಕೆಗಳೇ ಯಾರಿಗಿಲ್ಲವೋ ಅಂತ ಭಗವಂತನನ್ನ ತಲುಪಬೇಕು. ಅವನ ಅನುಗ್ರಹದಿಂದಲೇ ನಾವೆಲ್ಲರೂ ಕೂಡ ಹಸಿವು ನೀರಡಿಕೆಗಳನ್ನ ಮೀರಿ ನಿಲ್ತೇವೆ ಅಂತ ಹೀಗಾದರ ಅರ್ಥ. ಹೀಗೆ ಅನ್ನವನ್ನ ಅತಿ ಅಂದ್ರೆ ಅತಿಕ್ರಾಂತನಾದವನು, ಇದು ಒಂದು ಅರ್ಥ. ಇನ್ನೊಂದು, ಭಗವಂತಾಚಾರ್ಯರು ಮಹಾಭೋಕ್ತ ಅಂತಾನೆ ಹೇಳಿದ್ದಾರೆ. ಹೆಚ್ಚು ಅನ್ನವನ್ನು ಸ್ವೀಕಾರ ಮಾಡುವವನು. ಎಲ್ಲರ ಯಜ್ಞ, ಎಷ್ಟು ಜನ ಎಲ್ಲ ಯಜ್ಞ ಮಾಡ್ತಿದ್ದಾರೆ, ಅವರೆಲ್ಲರ ಯಜ್ಞಗಳಲ್ಲಿ ಆ ಅನ್ನವನ್ನು ಸ್ವೀಕಾರ ಮಾಡ್ತಾ ಇರುವವನೇ ಇವನೇ ಆಗಿದ್ದಾನೆ. ಮತ್ತೆ ಅನ್ನಾಭಿಮಾನಿಯಾದಂತಹ ಲಕ್ಷ್ಮೀದೇವಿಯ ಅತ್ಯಂತ ನಿಕಟವಾದ ಸಂಪರ್ಕ ಇರುವವನು ಕೂಡ ಅವನೇ ಆಗಿದ್ದಾನೆ. ಆಯ್ತಾ? ಇದೊಂದು ಅರ್ಥ. ಇದಲ್ಲದೆ
ಲಕ್ಷ್ಮೀದೇವಿ ಸಂಪರ್ಕ ಇರುವವನು ಅಂತ ಅರ್ಥ. ಲಕ್ಷ್ಮೀದೇವಿಯನ್ನು ಮೀರಿ ನಿಂತವನು. ಅವ್ಯಕ್ತಾತ್ ಪುರುಷ ಪರಹ, ಅವ್ಯಕ್ತ ತತ್ವದ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯನ್ನು ಮೀರಿ ನಿಂತವನು ಅನ್ನುವಂಥ ಒಂದು ಅರ್ಥವನ್ನು ಕೂಡ ಅಲ್ಲಿ ನಾವು ತಿಳಿಯಬಹುದು. ಅನ್ನಾಭಿಮಾನಿಯಾದಂತಹ ಲಕ್ಷ್ಮಿಯಾ ಅನ್ನಮಾನಿನ್ಯಾ ಲಕ್ಷ್ಮಿಯಾ ಪರಹ, ಅವಳನ್ನು ಮೀರಿ ನಿಂತವನು. ಅಥವಾ ಅನ್ನ ನಿರಪೇಕ್ಷವ, ಅನ್ನದ ಅಗತ್ಯವೇ ಇಲ್ಲದೆ ಹಸಿವು ನೀರಡಿಕೆಗಳು ಇಲ್ಲದವನು, ಹೀಗ ಅರ್ಥ. ಅಥವಾ ಬಹ್ವನ್ನ, ಅತ್ಯಂತ ಹೆಚ್ಚಾಗಿ ಎಲ್ಲ ದೇವತೆಗಳು ಎಲ್ಲ ಭಕ್ತರು ಕೊಟ್ಟಂತಹ ಆಹಾರವನ್ನ ಆಹುತಿಗಳನ್ನು ಸ್ವೀಕಾರ ಮಾಡುವವನು. ಮತ್ತೆ ಲಕ್ಷ್ಮೀ ಅನ್ನ ಅಂದ್ರೆ ಅನ್ನಾಭಿಮಾನಿಯಾದ ಲಕ್ಷ್ಮಿ, ಅವಳ ಅತ್ಯಂತವಾದಂತಹ ಸಂಘವುಳ್ಳವನು. ಇಷ್ಟ ಅರ್ಥವನ್ನ ತಿಳ್ಕೋಬಹುದು. ಇದು ನನ್ನ ಆಲೋಚನೆ. ವೃಷಕರ್ಮ ಎಂಬುದಕ್ಕೆ ಸಂಬಂಧಪಟ್ಟಂತೆ ಆ ಅರ್ಥವನ್ನು ಕೊಡುವಂತಹ ಬೇರೆ ಬೇರೆ ಉಲ್ಲೇಖಗಳನ್ನ ನಾವೀಗ ನೋಡೋಣ. ವೃಷ ಅಂದ್ರೆ ಧರ್ಮ ಅಂತ ಅರ್ಥ. ಕಪಿಹಿ ವರಾಹ ಶ್ರೇಷ್ಠಶ್ಚ ಧರ್ಮಶ್ಚ ವೃಷ ಉಚ್ಯತೆ ಅಂತ ಮಹಾಭಾರತದೊಂದು ಉಲ್ಲೇಖ ಇದೆ. ಕಪಿ ಅಂದ್ರೆ ವರಾಹ, ಮತ್ತೆ ವೃಷ ಅಂದ್ರೆ ಈ ಶ್ರೇಷ್ಠ ಮತ್ತು ಧರ್ಮ, ಇವೆರಡು ಅರ್ಥಗಳು. ಶ್ರೇಷ್ಠವಾದದ್ದು ಒಂದರ್ಥ, ಧರ್ಮ ಅಂತ ಇನ್ನೊಂದು ಅರ್ಥ. ಈ ಎರಡು ಅರ್ಥಗಳನ್ನು ಆ ವೃಷ ಎಂಬ ಶಬ್ದಕ್ಕೆ ನಾವು ತಗೊಳ್ಬಹುದು. ಹಾಗಾಗಿ ವೃಷಕರ್ಮ ಅಂತಂದ್ರೆ ಶ್ರೇಷ್ಠವಾದಂತಹ ಕರ್ಮಗಳುಳ್ಳವನು, ತಾನೂ ಶ್ರೇಷ್ಠವಾದಂತಹ ಕರ್ಮಗಳನ್ನು ಯಾವತ್ತೂ ಮಾಡುವವನು. ಮಹಾಕರ್ಮ, ಜಗತ್ತಿನ ಉತ್ಪತ್ತಿ ಮೊದಲಾದ ಮಹಾ ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡುವಂಥವನು. ಮತ್ತೆ ಅವನು ಮಾಡುವಂತಹ ಎಲ್ಲಾ ಕರ್ಮವೂ ಕೂಡ ಧರ್ಮದ ಪ್ರೇರಣೆಗಾಗಿಯೇ ಇರ್ತದೆ, ಧರ್ಮ ಸ್ಥಾಪನೆಗಾಗಿಯೇ ಕರ್ಮವನ್ನು ಮಾಡುವವನು. ಅದಕ್ಕಾಗಿ ಅವನನ್ನು ವೃಷಕರ್ಮ ಅಂತ ಕರೀತಾರೆ. ವೃಷಾಯ ಧರ್ಮಾಯ ತದ್ರಕ್ಷಣಾರ್ಥಂ ಕರ್ಮ ಯಹ ಕರೋತಿ ಸಹ ವೃಷಕರ್ಮ. ಮತ್ತೆ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವುದಕ್ಕಾಗಿಯೇ ಎಲ್ಲಾ ಥರದ ಕರ್ಮಗಳನ್ನು ಮಾಡ್ತಾನೆ. ಈ ಭಕ್ತಾನಾಂ ಅಭೀಷ್ಟದಾನಿ ವೃಷಾಣಿ, ವೃಷಾಣಿ ಕರ್ಮ ಯಸ್ಯ ಸಹ ವೃಷಕರ್ಮ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೀಗೆ ಕೇಳಿ ಬರ್ತದೆ. ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕಾಗಿ, ಅಧರ್ಮವನ್ನು ಮೆಟ್ಟಿ ನಿಲ್ಲಲಿಕ್ಕಾಗಿ ನನ್ನ ಅವತಾರಗಳಿವೆ ಅಂತ. ಪುರುಷ ಏವೇದಂ ವಿಶ್ವಂ ಕರ್ಮ, ಈ ಜಗತ್ತಿನಲ್ಲಿ ನಡೆಯುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಆ ಭಗವಂತನ ಅಧೀನ ಅಂತ ಅಥರ್ವಣ ಉಪನಿಷತ್ತಿನ ಒಂದು ಭಾಗದಲ್ಲಿ ಕೇಳಿ ಬರ್ತದೆ. ಮತ್ತೆ ಅವನು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಅವನ ಗುಣ, ಅವನ ಕ್ರಿಯಾ ಎಲ್ಲವೂ ಅವನಿಂದ ಅಭಿನ್ನ. ಆದ್ರಿಂದ ವೃಷಕರ್ಮ, ಧರ್ಮರೂಪವಾದ ಧರ್ಮ ಸ್ಥಾಪನೆಗಾಗಿ ಇರುವಂತಹ ಎಲ್ಲಾ ಕಾರ್ಯಗಳು ಕೂಡ ಅವನು ಹೇಗೆ ಶ್ರೇಷ್ಠನೋ ಅವನ ಕರ್ಮವೂ ಹಾಗೆ ಶ್ರೇಷ್ಠ. ತತ್ಕರ್ಮ ಹರಿತೋಷಮ್ಯತ ಅಂತ ಭಾಗವತ ಹೇಳುವಂತೆ, ಭಗವಂತನನ್ನು ಯಾವ ಕರ್ಮ ಸಂತೋಷಪಡಿಸ್ತದೋ ಅದೇ ಕರ್ಮವೇ ಕರ್ಮ, ಉಳಿದುದ್ಯಾವುದು ಕರ್ಮವಲ್ಲ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ವೃಷ ಅಂದ್ರೆ ಭಕ್ತರ ಅಭೀಷ್ಟಗಳನ್ನು ಕರೆಯುವುದು ಅಂತ ಒಂದರ್ಥ. ಇನ್ನೊಂದು ಮಳೆಯನ್ನು ಸುರಿಸುವುದು ಅಂತ ಒಂದರ್ಥ. ಮಳೆಯನ್ನು ಸುರಿಸುವಂತಹ ಕಾರ್ಯವನ್ನ ಇಂದ್ರ ಮತ್ತೆ ಪರ್ಜನ್ಯ ಮೊದಲಾದವರು ಏನು ಮಾಡ್ತಾರೆ, ಅವರಲ್ಲಿ ನಿಂತು ಈ ಕರ್ಮವನ್ನು ಮಾಡುವಂಥವನು ಕೂಡ ಅವನೇ ಆಗಿದ್ದಾನೆ. ಇಂದ್ರನಿಗೆ ಸಂಬಂಧಪಟ್ಟಂತೆ ಒಂದು ಅರ್ಥವನ್ನು ನಾನು ಈಗಾಗಲೇ ಹೇಳಿದೆ, ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ ಅದನ್ನ. ಈ ನಮ್ಮ ಹಸ್ತಕ್ಕೆ ಅಭಿಮಾನಿಯಾದಂತಹ ದೇವತಾನೇ ಇಂದ್ರ. ಅವನಲ್ಲಿ ನಿಂತು ಆ ಇಂದ್ರನನ್ನ ಪ್ರೇರಿಸಿ ನಮ್ಮ ಕಡೆಯಿಂದ ಎಲ್ಲಾ ಕಾರ್ಯಗಳನ್ನು ಮಾಡಿಸುವಂಥವನು, ಅವನೇ ವೃಷಕರ್ಮ ಅಂತ ನಮ್ಗೆ ಕೇಳಿ ಬರ್ತದೆ. ವೃಷ್ಣಿ ಇಂದ್ರೇ ಹಸ್ತಮಾನಿನಿ ಸ್ಥಿತ್ವ ಕರ್ಮಾಣಿ ಕರೋತಿ ಚ ಅಯಂ. ವೃಷ ಅಂತಂದ್ರೆ ಮಳೆಯನ್ನು ಸುರಿಸುವ ಇಂದ್ರ ಅಥವಾ ಭಕ್ತರ ಅಭೀಷ್ಟದಾಯಕನಾದ ಇಂದ್ರ. ಮಳೆ ಬರೆಸುವುದರಲ್ಲಿ ಪರ್ಜನ್ಯ ಎಂಬ ದೇವತೆ ಪಾತ್ರವೂ ಇದೆ, ಮತ್ತೆ ಇಂದ್ರನ ಪಾತ್ರವೂ ಕೂಡ ಇದೆ. ಇಂದ್ರನ ದೊಡ್ಡ ಪಾತ್ರ, ಇಂದ್ರನ ಬಳಿಕವೇ ಪರ್ಜನ್ಯ ಎಂಬ ದೇವತೆಯ ಪಾತ್ರ. ಹೀಗಾಗಿ ವೃಷ ಅಂದ್ರೆ ಇಂದ್ರ. ಆ ಇಂದ್ರನಲ್ಲಿ, ಆ ಇಂದ್ರ ನಮ್ಮ ಹಸ್ತದ ಅಭಿಮಾನಿ. ಅದನ್ನು ಹಿಂದೆ ಅನೇಕ ಕಡೆ ನೋಡಿದ್ದೇವೆ ನಾವು.
ಅವನಲ್ಲಿ ನಿಂತು ಕರ್ಮವನ್ನ ಮಾಡಿಸುವವನು. ಇಂದ್ರನ ಕಾರ್ಯಗಳೇನಿವೆ, ಜಗತ್ತಿನ ರಕ್ಷಣೆ ಮೊದಲಾದದ್ದು, ಅವುಗಳನ್ನು ಮಾಡಿಸ್ತಾನೆ. ಮತ್ತೆ ನಮ್ಮ ಕಾರ್ಯಗಳನ್ನ ಇಂದ್ರ ಏನು ಮಾಡಿಸ್ತಾನೆ, ಆ ಇಂದ್ರನಿಗೆ ಆ ಪ್ರೇರಣೆಯನ್ನು ಕೊಡುವಂಥವನು ಅವನೇ ಆಗಿದ್ದಾನೆ ಅಂತ ನಾವು ತಿಳ್ಕೊಳ್ಬಹುದು. ವೃಷ ಎಂಬ ಶಬ್ದಕ್ಕೆ ಎತ್ತು ಅಂತನೂ ಅರ್ಥ ಇದೆ. ಎತ್ತಿನಲ್ಲಿ ಎತ್ತಿನ ಆಕಾರದಿಂದಲೇ ಭಗವಂತ ಇದ್ದಾನೆ. ಮತ್ತೆ ಆ ಎತ್ತಿನ ಮೂಲಕ ಆಗುವಂತಹ ಭಾರವನ್ನು ಹೊರುವ ಕೆಲಸ, ಭೂಮಿಯನ್ನು ಉಳುವ ಕೆಲಸ ಇತ್ಯಾದಿಗಳನ್ನು ಮಾಡಿಸ್ತಾನೆ. ನಾರಾಯಣ ಅನಿರುದ್ಧವತು ತಥಾ ಅನ್ಯ ಪಶುಷು ಸಂಸ್ಥಿತವು ವೃಷಭಾಶ್ವಾದ ರೂಪೇಣ ತೃಪ್ತಿದಾ ವಕಿಲಸ್ಯ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಐತರೇಯ ಸಂಹಿತಾ ಅಂತ ಗ್ರಂಥವನ್ನು ಉದ್ಧರಿಸ್ತಾರೆ. ನಾರಾಯಣ ಮತ್ತು ಅನಿರುದ್ಧ ಎಂಬ ಭಗವಂತನ ಎರಡು ರೂಪಗಳು ಕುದುರೆ ಮತ್ತೆ ವೃಷಭ ಮೊದಲಾದ ಪ್ರಾಣಿಗಳಲ್ಲಿವೆ. ಎತ್ತಿನಲ್ಲಿ ಎತ್ತಿನ ರೂಪದಿಂದ, ಕುದುರೆಯಲ್ಲಿ ಕುದುರೆಯ ರೂಪದಿಂದ ಇದ್ದು ಭಾರವನ್ನು ಹೊರುವುದು, ಗಾಡಿಯನ್ನ ಎಳೆಯುವುದು ಮೊದಲಾದ ಕಾರ್ಯಗಳನ್ನ ಅವು ಮಾಡಿಸ್ತವೆ ಆ ರೂಪಗಳು ಅಂತ ಅಲ್ಲಿ ಕಂಡು ಬರ್ತದೆ. ಹೀಗೆ ಆ ಎತ್ತುಗಳಿಂದ ಕಾರ್ಯವನ್ನು ಮಾಡಿಸ್ತಾನೆ ಮತ್ತು ಎತ್ತುಗಳಿಂದ ಮನುಷ್ಯರಿಗೆ ಏನು ಕಾರ್ಯ ಆಗಬೇಕಾಗಿದೆ ಆ ಕಾರ್ಯವನ್ನು ಕೂಡ ಮಾಡಿಕೊಡುವಂಥವನು ಅವನೇ ಆಗಿದ್ದಾನೆ ಅಂತ ನಾವು ಅದನ್ನು ತಿಳ್ಕೊಳ್ಬಹುದು. ಲಕ್ಷಾಲಂಕಾರದಲ್ಲಿ ವೃಷವತ್ ಅಂದ್ರೆ ನಂದಿಯಂತೆ, ವೃಷ ಅಂದ್ರೆ ಎತ್ತಿನಂತೆ ಕರ್ಮವನ್ನು ಮಾಡುವಂಥವನು. ಗಮನ ಆಗಮನ, ಎತ್ತು ಮಾಡುವ ಎಲ್ಲಾ ಕೆಲಸಗಳನ್ನು ಇವನೇ ಮಾಡ್ತಾನೆ. ನಾವೇನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನೋಡಿದ್ವಿ ಅದೇ ಅರ್ಥವನ್ನ ಲಕ್ಷಾಲಂಕಾರದಲ್ಲಿ ವರ್ಣನೆ ಮಾಡ್ತಾರೆ. ಮುಂದೆ ಶಂಕರಾಚಾರ್ಯರ ಅರ್ಥ, ಪರಾಶರ ಭಟ್ಟರ ಅರ್ಥ ಇತ್ಯಾದಿಗಳನ್ನ ನೋಡಬೇಕು. ಧರ್ಮ ಲಕ್ಷಣವುಳ್ಳಂತಹ ಕರ್ಮಗಳನ್ನು ಮಾಡುವವನು, ಧರ್ಮಕ್ಕಾಗಿ ಕರ್ಮಗಳನ್ನು ಮಾಡುವವನು ಅಂತ ಅರ್ಥವನ್ನು ಶಂಕರಾಚಾರ್ಯ ಹೇಳ್ತಾರೆ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಶ್ರೇಯಸ್ಕರವಾದಂತಹ, ನಮಗೆಲ್ಲರಿಗೂ ಶ್ರೇಯಸ್ಸನ್ನು ಕೊಡುವಂತಹ ಧರ್ಮರೂಪವಾದ ಕರ್ಮಗಳನ್ನು ಮಾಡುವವನು. ಶ್ರೇಯಸ್ಕರಂ ಧರ್ಮರೂಪಂ ಕರ್ಮ ಯಸ್ಯ ಪ್ರಚಕ್ಷತೆ ವೃಷಕರ್ಮೇತಿ ವಿಖ್ಯಾತಃ ಶುಭ ಕರ್ಮ ಪ್ರದೋ ಮನುಹೋ. ವೃಷಕರ್ಮ ಅಂತ ಭಗವಂತನನ್ನು ಉಪಾಸನೆ ಮಾಡಿದರೆ ಅವನು ನಮಗೂ ಕೂಡ ಧರ್ಮ ಕಾರ್ಯವನ್ನು ಮಾಡಲಿಕ್ಕೆ ಬೇಕಾದಂತಹ ಪ್ರೇರಣೆಯನ್ನು ಕೊಡ್ತಾನೆ. ಯಾವತ್ತು ಭಗವಂತ ತಮ್ಮ ಯಥಾ ಉಪಾಸತೆ ತಥೈವ ಭವತಿ ತದೇವ ಭವತಿ ಅಂತ ಉಪನಿಷತ್ತು ಹೇಳುವುದರಿಂದ ಭಗವಂತನನ್ನ ನೀನು ಧರ್ಮ ಸಂಸ್ಥಾಪಕ, ಧರ್ಮಕ್ಕಾಗಿ ಯಾವತ್ತೂ ಕಾರ್ಯಗಳನ್ನು ಮಾಡುವವನು ಅಂತ ಅವನನ್ನು ಉಪಾಸಿಸಿದರೆ ನಮಗೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಒಂದು ಉತ್ಸಾಹ ಇತ್ಯಾದಿಗಳು ಬರ್ತವೆ. ಹಾಗಾಗಿ ಇದೊಂದು, ಈ ಮನು ಅಂದ್ರೆ ಮಂತ್ರ ಶುಭ ಕರ್ಮದಲ್ಲಿ ನಮ್ಮನ್ನು ಪ್ರೇರಿಸುವ ಮಂತ್ರ ಅಂತ ಪರಾಶರ ಭಟ್ರು ಹೇಳ್ತಾರೆ. ಪುಣ್ಯವಾದ ಕರ್ಮ ಇರುವವನು ಅಂತ ಸತ್ಯಸಂಧ ಸ್ವಾಮಿಗಳ ಅರ್ಥ ಹೇಳ್ತಾರೆ. ವೃಷಾಣಾಂ ನಾಸಾವೇದಾದಿಕಂ ಕರ್ಮ ಯಸ್ಯ ಇತಿ ವಾ ತದುಕ್ತಂ ಭಾಗವತೆ ಬದ್ಧ್ವಾ ತಾನ್ ದಾಮಭಿಃ ಶೌರಿಃ ಭಗ್ನವೀರ್ಯಾನ್ ಹತೌರಸಃ ಆಕರ್ಷಲ್ ಲೀಲಯಾ ಬದ್ಧಾನ್ ಬಾಲೋ ದಾರು ಯಥಾ. ಈ ಕೃಷ್ಣಾವತಾರದಲ್ಲಿ ಕೋಸಲ ದೇಶದ ನಗ್ನಜಿತ್ ಎಂಬ ರಾಜನ ಮಗಳನ್ನು ಮದುವೆಯಾಗಲಿಕ್ಕಾಗಿ ದೈತ್ಯರೇ 7 ಎತ್ತುಗಳ ರೂಪದಲ್ಲಿ ಅವತರಿಸಿ ಬಂದಿದ್ರು. ಅವರನ್ನೆಲ್ಲ ಆತ ದಮನಿಸಿದ. ಅದೇ ವೃಷಕರ್ಮ. ಹೀಗೆ ವೃಷಗಳನ್ನ ಅಂದ್ರೆ ಎತ್ತುಗಳನ್ನ ಗಮನಿಸಿದವನು, ದಮನಿಸಿದವನು, ಅವುಗಳನ್ನು ಹತೋಟಿಗೆ ತಂದವನು, ಅದು ಒಂದು ಕರ್ಮವೇ. ಹಾಗೂ ಭಗವಂತನನ್ನ ವೃಷಕರ್ಮ ಎಂಬುದಾಗಿ ಆ ಕೃಷ್ಣಾವತಾರದ ಭಗವಂತನನ್ನ ಧ್ಯಾನಿಸಬಹುದು. ಇದು ಸತ್ಯಸಂಧ ಸ್ವಾಮಿಗಳು ಹೇಳುವಂತಹ ಒಂದರ್ಥ. ಹೀಗೆ ವೃಷಕರ್ಮ ಎಂಬ ಶಬ್ದ ನಾವೀಗಾಗಲೇ ನೋಡಿದಂತೆ ಸ್ವಯಂ ಭಗವಂತ ಧರ್ಮ ಕಾರ್ಯಕ್ಕಾಗಿ, ಧರ್ಮದ ಸ್ಥಾಪನೆಗಾಗಿ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡುವಂಥವನು. ಮತ್ತು ಆತನನ್ನ ಯಾರು ವೃಷಕರ್ಮ ಅಂತ ಉಪಾಸನೆ ಮಾಡ್ತಾರೆ ಅವರಿಗೂ ಕೂಡ ಸತ್ಕಾರ್ಯದಲ್ಲಿಯೇ ಮನಸ್ಸು ಯಾವತ್ತೂ ಕೂಡ ತೊಡಗುವಂತೆ ಮಾಡುವವನು. ಹೀಗಾಗಿ ಭಗವಂತನನ್ನು ಬೇರೆ ಬೇರೆ ಶಬ್ದಗಳಿಂದ ನಾವು ಉಪಾಸಿಸಬೇಕು. ಹೇಗೆ ಭಗವಂತನನ್ನು ಉಪಾಸಿಸ್ತೇವೋ ಅಂತಂಥದೇ ಶ್ರದ್ಧೆಗಳನ್ನ, ಅಂಥದೇ ಫಲಗಳನ್ನ ಭಗವಂತ ನಮಗೆ ಕೊಡ್ತಾನೆ. ಆದ್ರಿಂದ ಇಲ್ಲಿ ಬಂದಿರುವಂತೆ ಶುಭ ಕರ್ಮಕರ, ಪುಣ್ಯಕರ್ಮಕರ ಅಂತ ಭಗವಂತನನ್ನು ನಾವು ಉಪಾಸಿಸಿದರೆ ಭಗವಂತ ಅಂಥದೇ ಶ್ರದ್ಧೆಯನ್ನು ಕೂಡ ನಮಗೆ ಕೊಡ್ತಾನೆ. ಮತ್ತೆ ಎಲ್ಲಾ ನಮ್ಮ ಕರ್ಮಗಳಿರುವುದೂ ಕೂಡ ನಾವು ಮಾಡುವಂಥ ಸಂಧ್ಯಾವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ ಇತ್ಯಾದಿ ಸಣ್ಣ ಪುಟ್ಟ ಎಲ್ಲಾ ಥರದ ಕಾರ್ಯಗಳು ಕೂಡ
ಇವೆಲ್ಲ ವೃಷ ಶ್ರೇಷ್ಠ ಕರ್ಮಗಳಿವು. ನಮ್ಮ ಕರ್ಮ ಶ್ರೇಷ್ಠ ಆಗುವುದು ಯಾವಾಗ? ಭಗವಂತನ ಕುರಿತಾಗಿ ಮಾಡಿದಾಗ. ಭಗವಂತನ ನೆನಪಿಲ್ಲದೆ ಮಾಡಿದಾಗ ಅದು ಶ್ರೇಷ್ಠ ಆಗೋದಿಲ್ಲ, ಕನಿಷ್ಠ ಆಗಿಬಿಡ್ತದೆ. ಭಗವಂತನ ನೆನಪಿದ್ದು ಮಾಡಿದರೆ ಅದು ಶ್ರೇಷ್ಠ ಕರ್ಮ ಆಗ್ತದೆ. ಅದನ್ನ ಸದಾ ವಿಷ್ಣು ರಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದ್ ಕಡೆ ಹೇಳ್ತಾರೆ. ಯಾವುದೇ ಕರ್ಮವನ್ನು ಮಾಡುವಾಗ ನಾವು ಭಗವಂತನ ಸ್ಮರಿಸಿದರೆ ಅದು ಸತ್ಕರ್ಮ ಆಗ್ತದೆ. ಸದಾ ವಿಷ್ಣು ಅಸ್ಮರಣಾತ್. ಆದರೆ ನಮ್ಮ ಅನೇಕ ಕರ್ಮಗಳೆಲ್ಲ ನಡುವೆ ಭಗವಂತನ ಸ್ಮರಣದ ಕೊರತೆಯನ್ನ ನಡುವೆ ನಡೆಯೋದ್ರಿಂದ ನಡುವೆ ಭಗವಂತನ ಮರೆತು ಬಿಡ್ತೇವೆ ನಾವು. ನಮ್ಮ ಅಹಂಕಾರ ಅಲ್ಲಿ ತಲೆ ಎತ್ತಿ ಕಾಣ್ತಾ ಇರ್ತದೆ, ಮತ್ತೇನೋ ಚಾಂಚಲ್ಯ, ಮತ್ತಾರ್ದೋ ತೃಪ್ತಿಗಾಗಿ ಮಾಡುವಂತಹ ಕರ್ಮಗಳು, ಹೀಗೆಲ್ಲ ನಮ್ಮ ಪರಿಸ್ಥಿತಿ ಇರ್ತದೆ. ಆಗ ಆ ನಮ್ಮ ಕರ್ಮಗಳ ಶ್ರೇಷ್ಠತೆ, ಸಾತ್ವಿಕತೆ ಹೋಗಿಬಿಡ್ತದೆ. ಆಗ ಕರ್ಮಗಳೆಲ್ಲ ರಾಜಸ ಆಗಿಬಿಡ್ತವೆ. ಭಗವಂತನ ನೆನಪು ಒಂದು ಬಾರಿ ತಪ್ಪಿಬಿಟ್ರೆ ಅದು ರಾಜಸ ಆಗಿಬಿಡ್ತದೆ. ನಮ್ಮ ಕರ್ಮ ವೃಷ ಶ್ರೇಷ್ಠ ಆಗುವುದು. ವೃಷಂ ಕರ್ಮ ಯಸ್ಮಾತ್. ಹಿಂದೆ ಯಸ್ಯ ಕರ್ಮ, ಯಾರ ಕರ್ಮ ಅನ್ನೋದು ಶ್ರೇಷ್ಠವಾಗಿದೆಯೋ ಅಂತ ಹಾಗೆ ಅರ್ಥ ಮಾಡಿದ್ವಿ. ಯಾರ ಅನುಗ್ರಹದಿಂದ ನಮ್ಮ ಕರ್ಮವು ಶ್ರೇಷ್ಠವಾಗ್ತದೋ, ಯಾರ ನಾಮಸ್ಮರಣೆಯಿಂದ ನಮ್ಮ ಎಲ್ಲ ಕರ್ಮವು ಶ್ರೇಷ್ಠವಾಗ್ತದೋ, ನಾಮಸ್ಮರಣೆ ಇಲ್ಲದೆ ಹೋದ್ರೆ ನಮ್ಮ ಕರ್ಮ ಕನಿಷ್ಠ ರಾಜಸ ಆಗಿಬಿಡ್ತದೋ, ಅವನೇ ವೃಷಕರ್ಮ ಅಂತ ನಮ್ಮ ಇನ್ನೊಂದು ರೀತಿಯಾಗಿ ಕೂಡ ನಾವು ಆ ಭಗವಂತನನ್ನ ವೃಷಕರ್ಮ ಅಂತ ಉಪಾಸನೆ ಮಾಡಬಹುದು. ಹೀಗೆ ವೃಷಕರ್ಮ ಎಂಬುದು ನಮ್ಮ ಸಾಧನೆಯ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಅಲ್ಲಿಗೆ ವೃಷಕರ್ಮ ಎಂಬ ಶಬ್ದದ ವ್ಯಾಖ್ಯಾನ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರದ ವ್ಯಾಖ್ಯಾನ ಕೂಡ ಸಮಾಪ್ತವಾಗಿದೆ.